ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಇದು. 56,000 ಹುದ್ದೆಗಳಲ್ಲಿ 32,000 ಹುದ್ದೆಗಳನ್ನ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಇಲಾಖೆಗಳಿಂದ ನೇಮಕಾತಿಗಳ ಅಧಿಸೂಚನೆ ಆಗಲಿವೆ, ಅದಕ್ಕೆ ಸಂಬಂಧಂತೆ ಕಂಪ್ಲೀಟ್ ಮಾಹಿತಿ ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ವಿಡಿಯೋ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಎನ್ನುವ ಆಪ್ಷನ್ಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದೇ ತರದ ಇನ್ಸ್ಟೆಂಟ್ ಅಪ್ಡೇಟ್ಗಳು ಮೊದಲು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ. ನೋಡಿ ಸ್ನೇಹಿತರೆ, ಮೀಸಲಾತಿ ನಿಗದಿ ಬೆನ್ನಲ್ಲೇ ನಿರ್ಲಕ್ಷಿತ ಜಿಲ್ಲೆಗೆ ಇದು ಅದೃಷ್ಟ ಅಂತ ಹೇಳಿದ್ದಾರೆ. ಅದು ಏನಂದ್ರೆ 32,000 ಹುದ್ದೆಗಳನ್ನ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿ ತಿಳಿಸಿರುವಂತಹ ಯಾವ ಇಲಾಖೆಯಿಂದ ಎಷ್ಟು ಹುದ್ದೆಗಳು ನೇಮಕಾತಿಗಳು ಆಗಲಿವೆ ಅದರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಟೇಬಲ್ ಅನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ 10,807 ಪೋಸ್ಟ್. ನೋಡಿ, 807 ಪೋಸ್ಟಲ್ಲಿ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಹಾಗೆ PU ರೆಕ್ರೂಟ್ ಆಗಿರ್ಬೋದು, ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಓಕೆನಾ, ಇದು ನಿಮಗೆ ತಿಳಿದಿರಲಿ. ಆದರೆ ಉನ್ನತ ಶಿಕ್ಷಣ ಇಲಾಖೆಯು ಸಹ ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಇದರಲ್ಲಿ ತಿಳಿಸಿಲ್ಲ. ನೆಕ್ಸ್ಟ್, ನಗರಾಭಿವೃದ್ಧಿಯಲ್ಲಿ 3,080, ಸಾರಿಗೆ ಇಲಾಖೆಯಲ್ಲಿ 2,909, ನೆಕ್ಸ್ಟ್ ಇಂಧನ ಇಲಾಖೆಯಲ್ಲಿ 2,645, ನೆಕ್ಸ್ಟ್ ವೈದ್ಯ ಶಿಕ್ಷಣ ಇಲಾಖೆಯಲ್ಲಿ 2,219 ಹುದ್ದೆಗಳು. ನೆಕ್ಸ್ಟ್ ಗೃಹ ಇಲಾಖೆಯಲ್ಲಿ 1,402, ಹಾಗೆ ಆರೋಗ್ಯ ಇಲಾಖೆಯಲ್ಲಿ 1,104 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆಗಳು ಆಗುವಂತದ್ದು ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಇದಿಷ್ಟು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಧಿಸೂಚನೆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಕ್ಲಿಯರ್ ಆಗಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಬೆಂಗಳೂರು ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಒಂದು ಅನುಸಾರ ಪರಿಶಿಷ್ಟ ಜಾತಿಗಳಿಗೆ ಅಂದ್ರೆ SC ಒಳ ಮೀಸಲಾತಿ ಹಂಚಿಕೆಯಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣವನ್ನ 56% ಹೆಚ್ಚಿಸುವ ಸಂಬಂಧ ನಡೆದಿರುವ ಈ ಒಂದು ಕಾನೂನು ಹೋರಾಟ ಸೇರಿದಂತೆ ಹಲವು ಅಡೆತಡೆಗಳನ್ನ ನಿವಾರಿಸಿಕೊಂಡು ರಾಜ್ಯ ಸರ್ಕಾರದಲ್ಲಿ ಈಗ ಖಾಲಿ ಇರುವ 56,432 ಹುದ್ದೆಗಳ ನೇಮಕಾತಿಗಳಿಗೆ ಸರ್ಕಾರ ಈಗ ಮೂರ್ತ ಸ್ವರೂಪ ನೀಡುವುದು ಕಲ್ಯಾಣ ಕರ್ನಾಟಕ ಭಾಗದ ನಿರುದ್ಯೋಗಿಗಳ ಪಾಲಿಗೆ ಭಾಗ್ಯದ ಒಂದು ಬಾಗಿಲನ್ನೇ ತೆರೆದಿದೆ ಎಂಬ ಮಾಹಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ, ಇಲ್ಲೊಂದಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ. ನೋಡಿ, 56,432 ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೋಡಿ ಇಲ್ಲಿ 32,132 ಹುದ್ದೆಗಳನ್ನ ಮೀಸಲಿಡಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನುಳಿದ 24,000 ಹುದ್ದೆಗಳು ರಾಜ್ಯದ ಇತರ ಒಂದು ಭಾಗಗಳಿಗೆ ಸೇರಿವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ಓಕೆನಾ. ಸೊ ಫೈನಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 70% ಮೀಸಲಿರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಬಾಕಿ ಉಳಿದ ಹುದ್ದೆಗಳು ಅಧಿಸೂಚನೆಗಳಿಗೆ ಸಿದ್ಧವಾಗಿವೆ ಅಂತ ಹೇಳಿದ್ದಾರೆ. ನೋಡಿ, ನವೆಂಬರ್ 26ರಂದು ನಡೆದ 371 ಸಂಪುಟ ಉಪಸಮಿತಿಯ ಸಭೆಯಲ್ಲಿ ಈ ನಿರ್ಣಯದ ಅನುಸಾರ ಖಾಲಿ ಇರುವ 80% ಹುದ್ದೆ ಭರ್ತಿ ಮಾಡಲು ಈಗ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಮಿತಿಯು ಸೂಚಿಸಿತ್ತು. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿಗೆ 1,16,638 ಹುದ್ದೆಗಳನ್ನ ಸೃಷ್ಟಿಸಲಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ಈ ಒಂದು ನೇರ ನೇಮಕಾತಿ ಮತ್ತು ಭರ್ತಿ ಮೂಲಕ 1,05,483 ಹುದ್ದೆಗಳು ಭರ್ತಿಯಾಗಿದ್ದು 32,132 ಹುದ್ದೆಗಳು ನೇರ ನೇಮಕಾತಿಗೆ ಬಾಕಿ ಇದೆ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಇದ್ರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ, ಅದನ್ನು ಇಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಇಲ್ಲಿ 24,300 ಹುದ್ದೆಗಳು ಕಿತ್ತೂರು ಕರ್ನಾಟಕ ಕರಾವಳಿ ಹಳೆ ಮೈಸೂರಿಗೆ ಈ ಒಂದು ಭಾಗಕ್ಕೆ ಅಂದ್ರೆ ಈ ಒಂದು ಹಳೆ ಮೈಸೂರು ಭಾಗದ 2.12 ಲಕ್ಷ ಖಾಲಿ ಹುದ್ದೆಗಳ ಪೈಕಿ 24,300 ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತಿದೆ ಅಂತ ಹೇಳಿದ್ದಾರೆ. ಹಾಗೆ ಈ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದು, ಆದರೆ ಈ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ಇದಿಷ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಈ ಒಂದು ಅಪ್ಡೇಟ್ ಅನ್ನ ತಿಳಿಸಿರುವಂತದ್ದು ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ವಾಹಿನಿಯನ್ನು ತಪ್ಪದೆ ಫಾಲೋ ಮಾಡಿ ಸ್ನೇಹಿತರೆ.